ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡೋಣ ಅಂತಂದ್ರೆ, ಮೊನ್ನೆ ತಾನೇ KET ಒಂದು ಮಹತ್ವದವಾಗಿರ್ತಕ್ಕಂಥ ಆದೇಶವನ್ನು ಹೊರಡಿಸಿರುವಂಥದ್ದು. ಅದು ಏನೆಲ್ಲ ಆದೇಶ ಹೊರಡಿಸಿದೆ, ಗೆಜೆಟೆಡ್ ಪ್ರೊಫೆಷನಲ್ ಹುದ್ದೆ ಆಗಿರ್ತಕ್ಕಂಥ KS ಬಗ್ಗೆ ಇರ್ತಕ್ಕಂಥದ್ದು. ಸೊ ಅಲ್ಲಿ ತಾವು ನೋಡ್ಬೋದು 384 ಗೆಜೆಟೆಡ್ ಪ್ರೊಫೆಷನಲ್ ನೇಮಕ ಅಧಿಸೂಚನೆ ರದ್ದು ಅಂತೇಳಿ ಕೊಟ್ಟಿರುವಂಥದ್ದು. ಯಾವ ಕಾರಣಕ್ಕಾಗಿ ಇದು ರದ್ದಾಗುತ್ತೆ ಅಂತಕ್ಕಂಥದ್ದನ್ನ ಈ ಒಂದು ತರಗತಿಯಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ತಾವು ನೋಡ್ಬೋದು, ರಾಜ್ಯ ಸರ್ಕಾರ ನೇಮಕಾತಿ ಮೀಸಲಾತಿ ಪ್ರಮಾಣ 50ರಿಂದ 56ಕ್ಕೆ ಹೆಚ್ಚಿಸುವುದರಿಂದ 384 ಗೆಜೆಟೆಡ್ ಪ್ರೊಫೆಷನರಿ ನೇಮಕಾತಿಗೆ ಕರ್ನಾಟಕ ಲೋಕಸೇವಾ ಆಯೋಗ ಕಳೆದ ಫೆಬ್ರವರಿಯಲ್ಲಿ ಮಹತ್ವದ ಅಧಿಸೂಚನೆಯನ್ನ ಹೊರಡಿಸಿರುವಂಥದ್ದು. ಕರ್ನಾಟಕ ರಾಜ್ಯ ಆಡಳಿತಾತ್ಮಕ ನ್ಯಾಯಾಧಿಕರಣ ರದ್ದುಪಡಿಸಿ ಆದೇಶವನ್ನ ಹೊರಡಿಸಿದೆ. KET ಏನ್ ಮಾಡಿದೆ, ಆದೇಶವನ್ನ ರದ್ದುಪಡಿಸಿರುವಂಥದ್ದು. ಅದು ಯಾಕೆ ಅಂತಕ್ಕಂಥದನ್ನ ನೋಡೋದಾದ್ರೆ, ಇದರಿಂದ KS ಅಧಿಕಾರಿಗಳ ನೇಮಕ ಆತಂಕಕ್ಕೆ ಸಿಲುಕಿದ್ದಾರೆ ಅಂತ ಇರುವಂಥದ್ದು. ಸೊ ಯಾಕೆ ಹೀಗಾಯ್ತು ಅಂತ ನೋಡೋದಾದ್ರೆ, ಇಲ್ಲಿ ತಾವು ನೋಡ್ಬೋದು, ಈ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ BN ಮಧು ಸಲ್ಲಿಸಿರ್ತಕ್ಕಂಥ ಅರ್ಜಿಯನ್ನ KSAT ಅಧ್ಯಕ್ಷರಾಗಿರ್ತಕ್ಕಂಥ ನ್ಯಾಯಮೂರ್ತಿಗಳು BR ಬೂದಿಹಾಳ್, ಆಡಳಿತಾತ್ಮಕ ಸದಸ್ಯ ರಾಘವೇಂದ್ರ ಔರಾದ್ಕರ್ ಅವರ ವಿಭಾಗೀಯ ಪೀಠ ಪುರಸ್ಕರಿಸಿದೆ ಎಂದು ಮೂಲಗಳು ತಿಳಿಸಿರುವಂಥದ್ದು. KS ಹುದ್ದೆಗೆ ಭರ್ತಿಗೆ 2022 ಡಿಸೆಂಬರ್ 12ರಂದು ರಾಜ್ಯ ಸರ್ಕಾರ ಮೀಸಲಾತಿ ಹೆಚ್ಚಳ ಹೊರಡಿಸಿದ ಆದೇಶವನ್ನ KET ರದ್ದುಗೊಳಿಸಿರುವಂಥದ್ದು. ಪ್ರತಿವಾದಿ KPSC ಕಾನೂನಿನ ಪ್ರಕಾರ ನೇಮಕಕ್ಕೆ ಹೊಸದಾಗಿ ಅಧಿಸೂಚನೆ ಹೊರಡಿಸಲು ಸ್ವತಂತ್ರವಾಗಿದೆ ಅಂತ ಸ್ಪಷ್ಟಪಡಿಸಿರುವಂಥದ್ದು. ಸೊ ಏನಾಗಿತ್ತು ಅಂತಂದ್ರ, 2022ರಲ್ಲಿ BJP ಸರ್ಕಾರ ಇರ್ತದ. ಆ BJP ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಆಗಿನ ಮುಖ್ಯಮಂತ್ರಿಗಳಾಗಿದ್ರು ಅಂದ್ರೆ ಬಸವರಾಜ ಬೊಮ್ಮಾಯಿರವರು ಮುಖ್ಯಮಂತ್ರಿ ಆಗಿರುವಂಥದ್ದು. 2022 ಅಕ್ಟೋಬರ್ 23ರಂದು ಅವಾಗ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ, ಒಂದು ಸುಗ್ರೀವಾಜ್ಞೆಯನ್ನ ಹೊರಡಿಸ್ತದ. ಮೀಸಲಾತಿ ಪ್ರಮಾಣವನ್ನ 50ರಿಂದ 56ಕ್ಕೆ ಹೆಚ್ಚಳ ಮಾಡ್ತದ. ಅದನ್ನ ಆಧರಿಸಿ 2022 ಡಿಸೆಂಬರ್ 28ರಂದು ಸರ್ಕಾರಿ ಅಧಿಸೂಚನೆ ಪ್ರಕಟಿಸಿ ರೋಸ್ಟರ್ ಅಂಕಗಳನ್ನ ನಿಗದಿಪಡಿಸಲಾಯಿತು. ಆದರೆ ಈ ಪ್ರಕ್ರಿಯೆಯಲ್ಲಿ ಶಾಸನ ಸಭೆಯಲ್ಲಿ ಅನುಮತಿಯನ್ನ ಪಡೆದಿಲ್ಲ. ಹೀಗಾಗಿ ಅದರ ಆಧಾರದ ಮೇಲೆ ರಚಿಸಿದ 2023 ನಿಯಮಾವಳಿಯನ್ನ ಊರ್ಜಿಸುವಂತಿಲ್ಲ ಎಂದು KET ತಿಳಿಸಿರುವಂಥದ್ದು. ಸೊ ಇಲ್ಲಿ ಮೀಸಲಾತಿ ಪ್ರಮಾಣ 50ರಿಂದ 56ಕ್ಕೆ ಹೆಚ್ಚಳ ಮಾಡಿ ಏನ್ ಮಾಡಿತ್ತು ಅಂದ್ರ, ಸರ್ಕಾರ ಏನ್ ಮಾಡಿತ್ತು ಅಂತಂದ್ರ ಸುಗ್ರೀವಾಜ್ಞೆಯನ್ನ ಹೊರಡಿಸಿತ್ತು. ಹಾಗಾಗಿ ಇದೇನಾಗಿತ್ತು ಅಂದ್ರ ಕೋರ್ಟಲ್ಲಿ ಕೇಸ್ ನಡೀತಾ ಇತ್ತು. ಸೊ ಮತ್ತೆ KET ಒಂದ ಕೋರ್ಟನ್ನ ಹೇಳಿರುವಂಥದ್ದು. ಏನ್ ಹೇಳಿದ್ದಾರೆ ಅಂತಂದ್ರ, ಇಂದಿರಾ ಸಹಾನಿ ವರ್ಸಸ್ ಭಾರತ ಸರ್ಕಾರ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಿನ ಒಟ್ಟು ಮೀಸಲಾತಿ ಪ್ರಮಾಣ 50ರಷ್ಟು ಮೀರುವಂತಿಲ್ಲ ಎಂದು ಮಿತಿ ಹೇರಿದೆ. ಅದಾದ ಬಳಿಕ ಈವರೆಗೆ ಸುಪ್ರೀಂ ಕೋರ್ಟ್ ಯಾವುದೇ ತೀರ್ಪಿನಲ್ಲಿ 50% ಮೀಸಲಾತಿ ದಾಟುವಂತೆ ಹೇಳಿಲ್ಲ. ಆದರೆ ಕೆಲವು ರಾಜ್ಯಗಳು ಮೀಸಲಾತಿಯನ್ನ ಹೆಚ್ಚಳ ಮಾಡಿದೆ. ಮೀಸಲಾತಿ ಹೆಚ್ಚಳಕ್ಕೆ ಯಾವುದೇ ಶಾಸನಾತ್ಮಕವಾಗಿರ್ತಕ್ಕಂಥ ಬೆಂಬಲ ಇರುವುದಿಲ್ಲ ಅಂತೇಳಿ ಹೇಳಿರುವಂಥದ್ದು. ಹೀಗಾಗಿ ಹೀಗಂತೇಳಿ ಏನ್ ಮಾಡಿದೆ ಅಂತಂದ್ರ, KET ಏನ್ ಮಾಡಿತು ಅಂತಂದ್ರ ವಿವರಣೆಯನ್ನ ಕೊಟ್ಟಿರುವಂಥದ್ದು. ಸೊ ಇಲ್ಲಿ ತಾವು ನೋಡ್ಬೋದು, ಇಲ್ಲಿ ಪ್ರಕರಣದ ಹಿನ್ನೆಲೆಯನ್ನ ನೋಡೋದಾದ್ರೆ, ಬಸವರಾಜ ಬೊಮ್ಮಾಯಿ ನೇತೃತ್ವದ ಹಿಂದಿನ BJP ಸರ್ಕಾರ 2022ರಲ್ಲಿ ಒಂದು ನೋಟಿಫಿಕೇಶನ್ ಅನ್ನ ಹೊರಡಿಸಿರುವಂಥದ್ದು ತಾವು ಇಲ್ಲಿ ಗಮನಿಸಬಹುದು. ಇಲ್ಲಿ ಕರ್ನಾಟಕದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಸೀಟ ಹಂಚಿಕೆ ಮೀಸಲಾತಿ ಮತ್ತು ರಾಜ್ಯ ಸೇವೆಗಳಲ್ಲಿ ನೇಮಕಾತಿಯಲ್ಲಿ ಹುದ್ದೆಗಳಿಗೆ ಮೀಸಲನ್ನ ಹೊರಡಿಸುಗೋಸ್ಕರ ಸುಗ್ರೀವಾಜ್ಞೆಯನ್ನ ಜಾರಿಗೊಳಿಸಿರುವಂಥದ್ದು.
ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಪ್ರಮಾಣವನ್ನು 18ರಿಂದ 24ಕ್ಕೆ ಹೆಚ್ಚಿಸಿ ಸುಗ್ರೀವಾಜ್ಞೆಯನ್ನ ಹೊರಡಿಸಿತ್ತು. ಅದನ್ನ ಆಧರಿಸಿ ಕರ್ನಾಟಕ ಸರ್ಕಾರ ಸೇವೆಯಲ್ಲಿ ರೋಸ್ಟರ್ ಅನ್ನ ಮೀಸಲಾತಿಯನ್ನ ನಿಗದಿಪಡಿಸಿತ್ತು. ಆನಂತರ ಅದನ್ನ ಕೆಪಿಎಸ್ಸಿ 384 ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಪ್ರೊಫೆಷನರಿ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನ ಹೊರಡಿಸಿತ್ತು. ಇದನ್ನ ಅರ್ಜಿ ಪ್ರಶ್ನಿಸಿ ಕೆಐಟಿಗೆ ಮೊರೆ ಹೋಗಿರ್ತಕ್ಕಂಥ ಅಭ್ಯರ್ಥಿಗಳು ಈಗ ಅಭ್ಯರ್ಥಿಗಳಿಗೆ ಜಯ ದೊರಕಿದಂತಾಗಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದು ಕೆಎಸ್ ಅಧಿಸೂಚನೆ ಸಂಪೂರ್ಣ ರದ್ದಾಗುವ ಸಾಧ್ಯತೆಗಳು ತುಂಬಾ ಹೆಚ್ಚಿಗೆ ಇವೆ ಅಂತಕ್ಕಂಥದ್ದು ಪೇಪರ್ಸ್ ಅಲ್ಲಿ ಬಂದಿರುವಂಥದ್ದು. ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಿ ದಯವಿಟ್ಟು ಇನ್ನೂ ಹೆಚ್ಚಿನ ಪ್ರಯತ್ನ ಪಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.